ನಮಸ್ಕಾರ. ಸ್ಪರ್ಧಾ ವಿನಯ್ ಎಜುಕೇಟರ್ ತರಗತಿಗೆ ನಿಂಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಕನ್ನಡ ಸಾಹಿತ್ಯದ ಒಂದು ಅದ್ಭುತ ಕ್ಲಾಸಿಕ್ ಕಥೆಯನ್ನು ತೆಗೆದುಕೊಂಡು ಅದನ್ನೇ ನಮ್ಮ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತಂದುಕೊಡುವ ಬ್ರಹ್ಮಾಸ್ತ್ರವನ್ನಾಗಿ ಹೇಗೆ ಬದಲಾಯಿಸೋದು ಅಂತ ನೋಡೋಣ. ನೋಡಿ, ಸಾಹಿತ್ಯವನ್ನು ಸುಮ್ಮನೆ ಓದೋದೇ ಬೇರೆ, ಆದ್ರೆ ಪರೀಕ್ಷಾ ದೃಷ್ಟಿಯಿಂದ ಅಂಕಗಳಿಗಾಗಿ ಬರೆಯೋದೇ ಬೇರೆ ಅಲ್ವಾ? ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯದೊಳಗಿಳಿಯೋಣ. ವಿವರಣೆ ಶುರು ಮಾಡುವ ಮುನ್ನ ಒಮ್ಮೆ ಈ ಯುಪಿಎಸ್ಸಿ ಪ್ರಶ್ನೆಯನ್ನು ಗಮನಿಸಿ. ಮಾಸ್ತಿಯವರ ಮೊಸರಿನ ಮಂಗಮ್ಮ ಕಥೆಯಲ್ಲಿ ಬರುವ ಕುಟುಂಬ ವಿಘಟನೆಯ ಸಮಸ್ಯೆ ನೋಡೋಕೆ ತುಂಬಾ ನೇರವಾದ ಪ್ರಶ್ನೆ ಅನ್ಸುತ್ತೆ. ಆದ್ರೆ ಗ್ರಾಮೀಣ ಕೌಟುಂಬಿಕ ವ್ಯವಸ್ಥೆಗಳು ಆಂತರಿಕ ಮತ್ತು ಬಾಹ್ಯ ಒತ್ತಡಗಳಿಗೆ ಸಿಲುಕಿ ಹೇಗೆ ಚೂರುಚೂರಾಗುತ್ತವೆ ಅನ್ನೋದನ್ನ ಆಳವಾಗಿ ವಿಶ್ಲೇಷಿಸಲು ಇದು ನಮ್ಮನ್ನು ಕೇಳುತ್ತಿದೆ. ಕೇವಲ ಕಥೆ ಬರ್ದಿಟ್ಟು ಬಂದ್ರೆ ಖಂಡಿತ ಸಾಲದು, ಅದರ ಹಿಂದಿರುವ ಆಳವಾದ ಮನಃಶಾಸ್ತ್ರವನ್ನು ನಾವು ಹಿಡಿಯಲೇಬೇಕು. ಇವತ್ತಿನ ನಮ್ಮ ಅಜೆಂಡಾ ಬಹಳ ಸ್ಪಷ್ಟವಾಗಿದೆ. 1. ತಲೆಮಾರುಗಳ ನಡುವಿನ ಅಹಂಕಾರ ಮತ್ತು ಸಂಘರ್ಷ. 2. ಕುಟುಂಬ ವಿಘಟನೆಯ ಸ್ವರೂಪ. 3. ಯುಪಿಎಸ್ಸಿ ಉತ್ತರ ರಚನೆ. ಮತ್ತು 4. ಪರೀಕ್ಷಾ ಪರಿಷ್ಕರಣೆ ಹಾಗೂ ಚೆಕ್ಲಿಸ್ಟ್. ಮೊದಲನೇ ವಿಭಾಗ, ತಲೆಮಾರುಗಳ ಅಹಂಕಾರ ಮತ್ತು ಸಂಘರ್ಷ. ಇಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಗ್ರಾಮೀಣ ಪ್ರದೇಶದಲ್ಲಿ ಬದಲಾಗ್ತಿರೋ ತಲೆಮಾರುಗಳ ಅಧಿಕಾರದ ಸಮೀಕರಣಗಳನ್ನು ಎಷ್ಟೊಂದ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ನೋಡಿ. ಒಂದು ಕಡೆ ಸಾಂಪ್ರದಾಯಿಕ ಗ್ರಾಮೀಣ ನಿಯಮಗಳು ಮತ್ತು ಇಡೀ ಮನೆಯ ನಿಯಂತ್ರಣ ತನ್ನ ಕೈಯಲ್ಲೇ ಇರಬೇಕು ಅಂತ ಬಯಸುವ ಅತ್ತೆ ಮಂಗಮ್ಮ. ಇನ್ನೊಂದು ಕಡೆ ಆಧುನಿಕ ವೈಯಕ್ತಿಕ ಆಕಾಂಕ್ಷೆಗಳು ಮತ್ತು ತನಗೂ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತ ಹಂಬಲಿಸುವ ಸೊಸೆ ನಂಜಮ್ಮ. ಗ್ರಾಮೀಣ ನಿಯಮಗಳು ಒಬ್ಬ ಅತ್ತೆಯ ನಿರೀಕ್ಷೆಗಳನ್ನು ಹೇಗೆ ರೂಪಿಸ್ತವೆ ಮತ್ತು ಹಳೆಯ ತಲೆಮಾರು ಹಾಗೂ ಹೊಸ ತಲೆಮಾರಿನ ಆಲೋಚನೆಗಳು ಹೇಗೆ ಮುಖಾಮುಖಿಯಾಗ್ತವೆ ಅನ್ನೋದೇ ಈ ಕಥೆಯ ಅಸಲಿ ತಿರುಳು. ಈ ಅಹಂಕಾರದ ಕ್ಲಾಶ್ ಅಥವಾ ಸಂಘರ್ಷವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಒಂದೇ ಅಡುಗೆ ಮನೆಯಲ್ಲಿ ಇಬ್ರು ಬಾಣಸಿಗರು ನಾನೇ ಬಾಸ್ ಅಂತ ಜಗಳವಾಡಿದ್ರೆ ಹೇಗಿರುತ್ತೆ? ಇಲ್ಲೂ ಆಗ್ತಿರೋದು ಅದೇ. ದೈನಂದಿನ ಹಣಕಾಸು ಮತ್ತು ಪ್ರೀತಿಗಾಗಿ ಈ ಇಬ್ರು ಮಹಿಳೆಯರ ನಡುವೆ ನಿರಂತರ ಹೋರಾಟ. ತಾನು ಕಷ್ಟಪಟ್ಟು ಸಂಪಾದಿಸಿದ ಹಣದ ಮೇಲೆ ಮಂಗಮ್ಮನಿಗೆ ಸಂಪೂರ್ಣ ಅಧಿಕಾರ ಬೇಕು, ಆದ್ರೆ ಸೊಸೆಯ ಮೂಗು ತೋರಿಸುವಿಕೆ ಅವಳಿಗೆ ಸ್ವಲ್ಪವೂ ಇಷ್ಟ ಆಗಲ್ಲ. ಈ ಸಣ್ಣ ಇಗೋ ಕ್ಲಾಶ್ ಕೊಲೆಗೆ ಬೇರೆ ಮನೆ ಮಾಡುವ ದೊಡ್ಡ ನಿರ್ಧಾರಕ್ಕೆ ಹೇಗೆ ದುಡುತ್ತೆ ಅಂತ ನೀವೆಲ್ಲಿ ನೋಡ್ಬೋದು. ಎರಡನೇ ವಿಭಾಗ, ಕುಟುಂಬ ವಿಘಟನೆಯ ಸ್ವರೂಪ, ಅಂದರೆ ಡೈನಮಿಕ್ಸ್ ಆಫ್ ಫ್ಯಾಮಿಲಿ ಡಿಸ್ಇಂಟಿಗ್ರೇಷನ್. ನಾವು ಕಥೆಯನ್ನ ಕೇವಲ ಮಹಿಳೆಯರ ದೃಷ್ಟಿಯಿಂದ ನೋಡಿದ್ರೆ ಖಂಡಿತ ಸಾಲದು, ಬದಲಿಗೆ ಆ ಮಗನ ದೃಷ್ಟಿಕೋನದಿಂದಲೂ ನೋಡ್ಬೇಕು. ಪಾಪ, ತಾಯಿಯ ಪ್ರೀತಿ ಮತ್ತು ಹೆಂಡತಿಯ ಬೇಡಿಕೆಗಳ ನಡುವೆ ಸಿಲುಕಿಡ ಆ ಮಗನ ಮೌನ ವೇದನೆ ಇದೆಯಲ್ಲ, ಅದು ನಿಜಕ್ಕೂ ಕರುಣಾಜನಕ. ಆತ ಯಾರನ್ನೂ ಎದುರಿಸಲಾಗದೆ ಸಂಪೂರ್ಣ ಮೌನಕ್ಕೆ ಶರಣಾಗುತ್ತಾನೆ ಅಥವಾ ಅನಿವಾರ್ಯವಾಗಿ ಹೆಂಡತಿಯ ಕಡೆ ವಾಲುತ್ತಾನೆ. ಪೋಷಕರ ನಡುವೆ ಸಂಘರ್ಷ ಬಂದಾಗ ಅದನ್ನು ಬಗೆಹರಿಸುವಲ್ಲಿ ಮಕ್ಕಳ ನೈತಿಕ ಜವಾಬ್ದಾರಿ ಏನು ಅನ್ನೋ ಬಹಳ ದೊಡ್ಡ ಮತ್ತು ನಿರ್ಣಾಯಕ ಪ್ರಶ್ನೆಯನ್ನು ಇದು ನಮ್ಮ ಮುಂದೆ ತಂದಿರ್ತದೆ. ಸರಿ, ಮನೆಯಲ್ಲಿ ಹೀಗೆ ಬಿರುಕು ಮೂಡಿದಾಗ ಏನಾಗುತ್ತೆ ಹೇಳಿ? ಖಂಡಿತ ಮೂರನೇ ವ್ಯಕ್ತಿಗೆ ಲಾಭ. ರಂಗಪ್ಪನಂತಹ ಕುತಂತ್ರಿಗಳು ಕುಟುಂಬದ ಜಗಳವನ್ನು ಕೇವಲ ತಮ್ಮ ವೈಯಕ್ತಿಕ ಹಣಕಾಸಿನ ಲಾಭಕ್ಕಾಗಿ ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಇಲ್ಲಿ ಅನಾವರಣಗೊಳ್ಳುತ್ತೆ. ಆತ ಬರೋದೇ ಮಂಗಮ್ಮನ ಹಣದಾಸೆಗೆ. ಬಂದವನೇ ಅಲ್ಲಿನ ಪರಿಸ್ಥಿತಿಯನ್ನು ಉದ್ದೇಶಪೂರ್ವಕವಾಗಿ ಮತ್ತಷ್ಟು ಹಾಳು ಮಾಡ್ತಾನೆ. ಒಂದು ಒಡೆದ ಕುಟುಂಬದ ಅಸಹಾಯಕತೆಯನ್ನು ಹೊರಗಿನವರು ಹೇಗೆ ದುರುಪಯೋಗಪಡಿಸಿಕೊಳ್ತಾರೆ ಅನ್ನೋದಕ್ಕೆ ಈ ರಂಗಪ್ಪನೇ ಬೆಸ್ಟ್ ಎಕ್ಸಾಂಪಲ್. ಆದ್ರೆ ಕಥೆ ಇಲ್ಲಿಗೆ ನಿರಾಶಾದಾಯಕವಾಗಿ ಅಂತ್ಯವಾಗಲ್ಲ. ಕುಟುಂಬದ ಒಗ್ಗಟ್ಟಿನ ಪ್ರಾಮುಖ್ಯತೆಯನ್ನು ಸಾರುತ್ತಾ ಇದು ನಮಗೆ ಒಂದು ಅದ್ಭುತ ಪಾಠ ಕಲಿಸುತ್ತೆ. ನೋಡಿ, ಒಂದು ಕುಟುಂಬವನ್ನು ಒಡೆಯೋದು ಬಹಳ ಸುಲಭ, ಆದ್ರೆ ಅದನ್ನು ಮತ್ತೆ ಕಟ್ಟಲು ಆಳವಾದ ಭಾವನಾತ್ಮಕ ಬೆಸುಗೆ ಮತ್ತು ಅಪಾರ ತಾಳ್ಮೆ ಬೇಕು. ಕೊನೆಗೆ ಆ ಮೊಮ್ಮಗನ ಮುಗ್ಧ ಪ್ರೀತಿಯಿಂದ ಇಡೀ ಕುಟುಂಬ ಮತ್ತೆ ಒಂದಾಗುತ್ತೆ. ಇಂದಿನ ಆಧುನಿಕ ಸಮಾಜಕ್ಕೂ ದೀರ್ಘಕಾಲಿಕ ಸಂಬಂಧಗಳನ್ನು ಉಳಿಸ್ಕೊಳ್ಳಲು ಈ ತಾಳ್ಮೆ ಅನ್ನೋದು ಎಷ್ಟು ಪ್ರಸ್ತುತ ಅಲ್ವಾ? ಮೂರನೇ ವಿಭಾಗ, ಯುಪಿಎಸ್ಸಿ ಉತ್ತರ ರಚನೆ. ಪರೀಕ್ಷೆಯಲ್ಲಿ ಟಾಪ್ ಮಾರ್ಕ್ಸ್ ಪಡೆಯುವ ತಂತ್ರಗಳು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ 200 ಪದಗಳ ಒಂದು ಪರ್ಫೆಕ್ಟ್ ಉತ್ತರ ಬರಿಬೇಕಂದ್ರೆ ನಾವು ಒಂದು ನಿಖರವಾದ ಚೌಕಟ್ಟನ್ನು ಫಾಲೋ ಮಾಡಲೇಬೇಕು. ಸ್ಟೆಪ್ 1, ನಿಮ್ಮ ಮುನ್ನುಡಿಯಲ್ಲಿ ಮಾಸ್ತಿಯವರ ದೃಷ್ಟಿಕೋನ ಮತ್ತು ಗ್ರಾಮೀಣ ಬದುಕನ್ನು ಪರಿಚಯಿಸಿ. ಸ್ಟೆಪ್ 2, ನಿಮ್ಮ ಉತ್ತರದ ಮುಖ್ಯ ಭಾಗ ಅಂದ್ರೆ ಬಾಡಿಯಲ್ಲಿ ಆ ಈಗೋ ಕ್ಲಾಶ್, ಮಗನ ದೃಷ್ಟಿಕೋನ ಮತ್ತು ರಂಗಪ್ಪನ ಕುತಂತ್ರವನ್ನು ವಿಶ್ಲೇಷಿಸಿ. ಇನ್ನು ಸ್ಟೆಪ್ 3, ಈ ಗ್ರಾಮೀಣ ಕಥೆಯನ್ನು ಇಂದಿನ ಸಮಾಜದ ಶಾಶ್ವತ ಮಾನವ ಸಂಬಂಧಗಳಿಗೆ ಕನೆಕ್ಟ್ ಮಾಡುವಂಥ ಒಂದು ಸ್ಟ್ರಾಂಗ್ ಆದ ಕನ್ಕ್ಲೂಷನ್ ಕೊಡಿ. ಈ 3 ಹಂತಗಳಿದ್ರೆ ನಿಮ್ಮ ಉತ್ತರ ಅಕ್ಷರಶಃ ಸೂಪರ್ ಆಗಿರುತ್ತೆ. ಇನ್ನು
ಬಹಳಷ್ಟು ವಿದ್ಯಾರ್ಥಿಗಳು ಎಲ್ಲಿ ಎಡವುತ್ತಾರೆ ಗೊತ್ತಾ? ಈ ಕಾಮನ್ ತಪ್ಪುಗಳನ್ನು ಖಂಡಿತ ಮಾಡ್ಬಿಡಿ. ಕೇವಲ ಕಥೆಯ ಸಾರಾಂಶವನ್ನು ಮಾತ್ರ ಬರೆಯುವುದು, ಅದರ ಹಿಂದಿರುವ ಮಾನಸಿಕ ಸಂಘರ್ಷವನ್ನು ನಿರ್ಲಕ್ಷಿಸುವುದು, ಮಗನ ಅಸಹಾಯಕತೆಯನ್ನು ಮರೆತು ಬಿಡುವುದು ಮತ್ತು ಇಂದಿನ ಸಮಾಜಕ್ಕೆ ಅದನ್ನು ಲಿಂಕ್ ಮಾಡದೇ ಇರುವುದು, ಈ ತಪ್ಪುಗಳನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಆಗ ಮಾತ್ರ ನಿಮ್ಮ ಉತ್ತರ ಕೇವಲ ಒಂದು ಕಥೆಯ ಸಾರಾಂಶ ಆಗಿರದೆ ಒಂದು ಅದ್ಭುತ ವಿಶ್ಲೇಷಣೆಯಾಗಿ ಹೊರಹೊಮ್ಮುತ್ತೆ. ಪರೀಕ್ಷಕರ ಗಮನ ಸೆಳೆಯಲು ಇಲ್ಲಿದೆ ನೋಡಿ ಒಂದು ಸೀಕ್ರೆಟ್. ಈ 3 ಎಸೆನ್ಷಿಯಲ್ ಕೀವರ್ಡ್ಗಳನ್ನು ನಿಮ್ಮ ಉತ್ತರದಲ್ಲಿ ತಪ್ಪದೆ ಬಳಸಿ. ಮೊದಲನೇದು ಅತ್ತೆ ಸೊಸೆಯರ ಅಹಂಕಾರದ ಸಂಘರ್ಷ, ಎರಡನೇದು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಮೂರನೇದು ಮಗನ ಅಸಹಾಯಕತೆ. ಈ ಪದಗಳನ್ನು ನೀವು ವಾಕ್ಯಗಳಲ್ಲಿ ಸರಿಯಾಗಿ ಪೋಣಿಸಿದ್ರೆ ಪರೀಕ್ಷಕರಿಗೆ ನಿಮ್ಮ ವಿಷಯಜ್ಞಾನದ ಆಳ ತಕ್ಷಣ ಮನವರಿಕೆಯಾಗುತ್ತೆ ಹಾಗೂ ಗರಿಷ್ಠ ಅಂಕಗಳು ಗ್ಯಾರಂಟಿ. ವಿಭಾಗ 4 ಎಕ್ಸಾಮ್ ರಿವಿಷನ್ ಮತ್ತು ಚೆಕ್ಲಿಸ್ಟ್. ಎಕ್ಸಾಮ್ ಹಾಲ್ಗೆ ಹೋಗೋ ಮುನ್ನ ಕೊನೆಯ ಕ್ಷಣದ ತಯಾರಿಗಾಗಿ ಈ ರ್ಯಾಪಿಡ್ ರಿವಿಷನ್ ಕಾರ್ಡ್ ನೋಡ್ಕೊಳ್ಳಿ. ಕುಟುಂಬ ವಿಘಟನೆ ಅಂದೇ ಏನು ಅನ್ನೋದಕ್ಕೆ ಪಕ್ಕಾ ಡೆಫಿನೇಷನ್ ಇಲ್ಲಿದೆ. ಆಂತರಿಕ ಅಹಂಕಾರದ ಯುದ್ಧಗಳು ಮತ್ತು ಬಾಹ್ಯ ವ್ಯಕ್ತಿಗಳ ಕುತಂತ್ರದಿಂದಾಗಿ ಒಂದು ಅವಿಭಕ್ತ ಕುಟುಂಬ ವ್ಯವಸ್ಥೆಯೂ ಕುಸಿದು ಬೀಳುವುದು. ಪರೀಕ್ಷೆಗೆ ಸ್ವಲ್ಪ ಮುಂಚೆ ಈ ಒಂದೇ ಒಂದು ವ್ಯಾಖ್ಯಾನವನ್ನು ಕಣ್ಣಾಡಿಸಿದರೂ ಸಾಕು, ಇಡೀ ಕಥೆಯ ಸಾರಾಂಶ ನಿಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಮನೆಯಲ್ಲಿ ಉತ್ತರ ಬರೆದು ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಮ್ಮೆ ಈ ಸೆಲ್ಫ್ ಅಸೆಸ್ಮೆಂಟ್ ಚೆಕ್ಲಿಸ್ಟ್ ಅನ್ನು ಬಳಸಿ ನೋಡಿ. ನೀವು ಬರೆದ ಉತ್ತರದಲ್ಲಿ ತಲೆಮಾರುಗಳ ಬದಲಾವಣೆಯನ್ನು ಪ್ರಸ್ತಾಪಿಸಿದ್ದೀರಾ, ಮಗನ ದೃಷ್ಟಿಕೋನ ಇದ್ಯಾ, ರಂಗಪ್ಪನ ಬಗ್ಗೆ ಬರ್ದಿದ್ದೀರಾ ಮತ್ತು ಮೊಮ್ಮಗನ ಪಾತ್ರದೊಂದಿಗೆ ಒಂದು ಪ್ರಬಲವಾದ ಮುಕ್ತಾಯ ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡಿ. ಇವೆಲ್ಲದಕ್ಕೂ ನಿಮ್ಮ ಉತ್ತರ ಹೌದು ಅಂತಾದ್ರೆ ನಿಮ್ಮ ಪ್ರಿಪ್ರೇಷನ್ 100ಕ್ಕೆ 100 ಪರ್ಫೆಕ್ಟ್ ಇದೆ ಎಂದ. ಸೊ ನಾವೀಗ ಇಂದಿನ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮುಕ್ತಾಯಗೊಳಿಸುವ ಮುನ್ನ ಇವನ್ನು ಪ್ರಚೋದನಾಕಾರಿ ಪ್ರಶ್ನೆಯ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ಆಧುನಿಕ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದು ಯಾವಾಗಲೂ ಸಾಂಪ್ರದಾಯಿಕ ಕುಟುಂಬದ ಒಗ್ಗಟ್ಟನ್ನು ಬಲಿಕೊಟ್ಟೇ ತರಬೇಕಾದ್ದ? ಇಂದಿನ ನಮ್ಮ ಆಧುನಿಕ ಸಮಾಜಕ್ಕೂ ನಮ್ಮ ಬದುಕುಗೂ ಇದು ಎಷ್ಟು ಕನೆಕ್ಟ್ ಆಗುತ್ತಲ್ವಾ? ಈ ಒಂದು ಆಲೋಚನೆಯೊಂದಿಗೆ ಇಂದಿನ ವಿವರಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇವತ್ತು ನಮ್ಮ ಈ ಸ್ಪರ್ಧಾ ವಿನಯ ಎಜುಕೇಟರ್ ತರಗತಿಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.